ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಾಸ್ತಿ ಅಪ್ಡೇಟ್ ಬರ್ತಾ ಇದೆ ನಮ್ಮ ಆರ್ ಸಿ ಬಿ ರಿಲೇಟೆಡು. ಏನಮ್ಮ ಆರ್ ಸಿ ಬಿ ಸೇಲ್ಗಿದೆ ಅದು ಇದು ಅಂತ ಎಲ್ಲ ಫುಲ್ ಸೌಂಡ್ ಕೊಟ್ಬಿಟ್ಟಿದೆ, ಡಮಾಲ್ ಡಿಮಿಲ್ ಅಂತ. ಏನು ಸೈಲೆಂಟ್ ಆಗಿ ಹೋಗ್ಬಿಟ್ಟೈತೆ, ನ್ಯೂಸ್ ಏನು ಬರ್ತಾನೆ ಇಲ್ಲ ಅದು ಇದು ಅಂತೆಲ್ಲ ಕೇಳ್ತಿದ್ದೀರಾ ಸ್ವಲ್ಪ ಜನ. ಹೌದು, ಏನು ಸೌಂಡ್ ಬರ್ತಾ ಇಲ್ಲ, ಬಟ್ ಇವಾಗ ಬರ್ತಾ ಇದೆ ಅಪ್ಡೇಟು. ಒಂದು ಸೂಪರ್ ಫ್ರೆಶ್ ಅಪ್ಡೇಟ್ ಬರ್ತಾ ಇದೆ. ಈ ಹಿಂದೆ ಬಂದಂಥ ರಿಪೋರ್ಟ್ಸ್ಗಳೇನು ಅಂತಾನೆ, ಒಂದು 5-6 ಗ್ರೂಪ್ಸ್ಗಳು ಟಾರ್ಗೆಟ್ ಮಾಡ್ತಾ ಇದ್ದಾವೆ ಆರ್ ಸಿ ಬಿನ, ಸೀರಿಯಸ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಅದರಲ್ಲಿ ಪುನಾವಾಲಾ ಅದು ಒಂದಾಯಿತು, ಅದು ಸೀರಿಯಸ್ ಕಂಟೆಂಡರ್ ಆಗಿತ್ತು. ಅಂದರೆ ಪುನಾವಾಲಾ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ರು ಅವಾಗ. ಬಟ್ ಇವಾಗೇನೋ ಬ್ಯಾಕ್ ಫುಟ್ಗೆ ಹೋಗ್ತಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಆರ್ ಸಿ ಬಿ ಅಂದ್ಕೊಂಡಿರೋ ಪ್ರಕಾರ 17,775 ಕೋಟಿಗೆ ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದೆ ಅಂತೆ ಡಿಯಾಜಿಯೋ ಅವರು. ಅಂದರೆ ಯುನೈಟೆಡ್ ಸ್ಪಿರಿಟ್ಸ್ ಆಫ್ ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ 17,775 ಕೋಟಿಗೆ. ಸೊ ಇದಕ್ಕೆ ಹಿಂದೇಟು ಮುಂದೇಟು ಹಾಕುವಂಥವ್ರು ಇದ್ದೇ ಇರ್ತಾರೆ. ಸೊ ಪುನಾವಾಲಾ ಅವರು ಅವಾಗೆಲ್ಲ ಟ್ವೀಟ್ ಕಿಟ್ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಸೌಂಡ್ ಮಾಡಿದ್ರು, ಆರ್ ಸಿ ಬಿನ ಬೈ ಮಾಡುವಂಥ ಸಾಧ್ಯತೆ ಇದೆ ಅದು ಇದು ಅಂತ ಎಲ್ಲ. ಬಟ್ ಅವ್ರ ಜೊತೆಗೆ ಇನ್ನು ಹಲವಾರು ಗ್ರೂಪ್ಸ್ಗಳು ಬಂದಿದ್ದು ತಗೊಬೇಕು ನಾವು ಅಂತ. ಈ ಕಡೆಯಿಂದ ಹೊಂಬಾಳೆ ಗ್ರೂಪ್ಸು ಕೂಡ, ಹೊಂಬಾಳೆ ಫಿಲ್ಮ್ಸು ಕೂಡ ಸೌಂಡ್ ಮಾಡ್ತಾ ಇತ್ತು, ಹೊಂಬಾಳೆಯವರು ಕೂಡ ತೊಗೊಬೋದು ಬೇರೆಯವ್ರ ಜೊತೆಗೆ ಸೇರಿಕೊಂಡು ಅಂತ. ಸೊ ಅದೊಂದು ಕಡೆ ಆಯಿತು ಅಂತಂದರೆ, ಇನ್ನು ಝೀರೋದಾ ಗ್ರೂಪ್ಸು ಜೊತೆಗೆ, ಅಂದರೆ ಝೀರೋದಾ ಕಂಪ್ನಿಯವರು ಓನರ್ಸ್ಗಳು ಜೊತೆಗೆ ಮಣಿಪಾಲ್ ಗ್ರೂಪ್ಸ್ ಅವರು ಕೂಡ ಬಂದರು. ಆ್ಯಂಡ್ ಇನ್ನೊಬ್ರು ಯಾರಪ್ಪ ಅವರು ಹೆಸರಾಗಿ ಬರ್ತಾ ಇಲ್ವಲ್ಲ, ಅದಾನಿ ಗ್ರೂಪ್ಸು. ಆ್ಯಂಡ್ ಇನ್ನು ಹಲವಾರು ಗ್ರೂಪ್ಸ್ಗಳ ಹೆಸರು ಒಂದು ಕೇಳಿ ಬರ್ತಾಯಿತ್ತು. ಪ್ರಾಮಿನೆಂಟಾಗಿ ಈ ಗ್ರೂಪ್ಸ್ಗಳ ಹೆಸರು ಕೇಳಿ ಬರ್ತಾಯಿತ್ತು. ಬಟ್ ಇವಾಗ ಅಂದರೆ ಒಂದು ಅಮೇರಿಕನ್ ಗ್ರೂಪು ಕೂಡ ಇದು ಟಾರ್ಗೆಟ್ ಮಾಡ್ತಿದೆ, ಅಮೇರಿಕನ್ ಫರ್ಮು ಕೂಡ ಒಂದು ಟಾರ್ಗೆಟ್ ಮಾಡ್ತಿದೆ ಅಂತ ಅಪ್ಡೇಟ್ ಇತ್ತು. ಬಟ್ ಅಮೇರಿಕನ್ ಕಂಪನಿ ಯಾವುದು, ಗ್ರೂಪ್ ಯಾವುದು, ಅಮೇರಿಕನ್ ಬಯರ್ ಯಾರು ಅನ್ನೋ ಥರ ನಮಗೆ ಅಪ್ಡೇಟ್ ಸಿಕ್ಕಿರಲಿಲ್ಲ. ಬಟ್ ಇವಾಗ ಸ್ಟ್ರಾಂಗ್ ಕಂಟೆಂಡರ್ ಆಗಿ ಅಮೇರಿಕನ್ ಬೇಸ್ಡು, ಅಮೇರಿಕನ್ ಇಂಡಿಯನ್ ಬಿಸ್ನೆಸ್ ಮ್ಯಾನು, ಅಂದರೆ ಅಮೇರಿಕನ್ ಬೇಸ್ಡ್ನೇ ಅವರು ಮೇಯ್ನಾಗಿ. ಸೊ ಈ ಬಿಸ್ನೆಸ್ ಮ್ಯಾನು ಮುಂದೆಗಡೆ ಫ್ರಂಟ್ ಎಂಡಲ್ಲಿ ಬಂದಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ. ಇವರು ತೊಗೊಳ್ಳುವಂಥ ಸಾಧ್ಯತೆ ಇದೆ. ಅಂದರೆ ಇವರಿಗೆ ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇಲ್ಲ, ಒಟ್ಟಲ್ಲಿ ಇವರು ಇವಾಗ ಮುಂದಕ್ಕೆ ಬಂದಿದಂತೆ. ಪುನಾವಾಲಾ ಅವ್ರನ್ನ ಹಿಂದಕ್ಕೆ ಹಾಕ್ಬಿಟ್ಟು ಇವರು ಇವಾಗ ಮುಂದೆ ಬಂದ್ಬಿಟ್ಟು ತೊಗೊಬೇಕು ಅಂತ. ಇವರು ಈಚೆ ಕಡೆನೂ ಕೂಡ ಫ್ರಾಂಚೈಸಿಗಳು ತೊಗೊಂಡಿದ್ದಾರೆ, ಅಮೇರಿಕಾದಲ್ಲೂ ಫ್ರಾಂಚೈಸ್ ತೊಗೊಂಡಿದ್ದಾರೆ, ಜೊತೆಗೆ ಇಂಗ್ಲೆಂಡಲ್ಲೂ ಕೂಡ ಫ್ರಾಂಚೈಸ್ನ ತೊಗೊಂಡಿದ್ದಾರೆ. ದ 100 ಲೀಗ್ ಏನು ನಡೀತಾ ಇದೆ, ಸೊ ಅಲ್ಲೂ ಕೂಡ ಫ್ರಾಂಚೈಸ್ನ ತೊಗೊಂಡಿದ್ದಾರೆ. ಜೊತೆಗೆ ಅಮೇರಿಕನ್ ಲೀಗ್ ಏನಿದೆ, ಸೊ ಅಲ್ಲೂ ಕೂಡ ಒಂದು ಫ್ರಾಂಚೈಸ್ನ ತೊಗೊಂಡಿದ್ದಾರೆ. ಇವರು ಈಚೆ ಕಡೆ ಓನ್ ಮಾಡುವಂಥ ಫ್ರಾಂಚೈಸಿ ಅದೇ ದ 100 ಲೀಗಲ್ಲಿ ಇವರು ವೆಲ್ಸ್ಫೇರ್ನ ಓನ್ ಮಾಡ್ತಾ ಇದ್ದಾರೆ. ಅಂದರೆ ಇವರು ಕೋ ಪಾರ್ಟ್ನರ್ ಆಗಿದ್ದಾರೆ ಗ್ಲಾಮೋಗನ್ ಕ್ರಿಕೆಟ್ ಕ್ಲಬ್ ಜೊತೆಗೆ. ಇವರು ಅಮೇರಿಕನ್ ಬೇಸ್ಡ್ ಟೆಕ್ ಬಿಲಿಯನಿಯರ್ ಇವರು. ಸೊ ಇವರು ಕೂಡ ಅದರಲ್ಲಿ ಪಾರ್ಟ್ ಆಗಿದ್ದಾರೆ. ಅಂದರೆ ಇಲ್ಲಿ ಹೆಂಗಿದೆ ಅಂತಂದರೆ ದ 100 ಅವ್ರನ್ನೇ ಇಲ್ಲಿ ಬಂದ್ಬಿಟ್ಟು IPL ಅವರೆಲ್ಲ ಬರ್ರಿ ನೀವು ಇಲ್ಲಿ ಶೇರ್ಸ್ ತೊಗೊಳ್ರಿ ಅಂತ ಶೇರ್ಸು ಕೂಡ ತೊಗೊಂಡಿದ್ದಾರೆ. ಸನ್ರೈಸ್ ಹೈದರಾಬಾದ್ ಎಲ್ಲ ಹೋಗ್ಬಿಟ್ಟು ಶೇರ್ಸ್ನ ತೊಗೊಂಡಿದ್ದಾರೆ 100 ಲೀಗಲ್ಲಿ. ಸೊ ಅವರೇ ಒಂಥರ ಭಿಕ್ಷೆ ಬೇಡ ಥರ ಬಂದಿದ್ರು, ತೊಗೊಳ್ಳಪ್ಪ ಇಲ್ಲಿ ಶೇರ್ಸು, ಇಲ್ಲಿ ನಡ್ಸೋಕ್ಕಾಗ್ತಿಲ್ಲ ಲೀಗ್ನ ಅಂತ. ಬಟ್ ಅಲ್ಲಿರೋವಂಥವ್ರು ಅಲ್ಲೇ ಫ್ರಾಂಚೈಸ್ ತೊಗೊಂಡ್ರು ಅಂಥವ್ರು ಇಲ್ಲೂ ಫ್ರಾಂಚೈಸ್ ತೊಗೊಳಕ್ಕೆ ಬರ್ತಾರೆ ಅಂತ ನಾನು ನಂಬೋದಾ ಇದನ್ನು ಅಂತ ಒಂದು ಡೌಟ್ ಬರುತ್ತೆ. ಇವ್ರಿಗೆ ಹೋಗುತ್ತಾ ಫ್ರಾಂಚೈಸಿ ನಮ್ಮ ಆರ್ ಸಿ ಬಿ ಅಂತ ಕೂಡ ಒಂದು ಡೌಟ್ ಬರುತ್ತೆ. ಸೊ ಸಂಜಯ್ ಏನಿದ್ದಾರೆ, ಸೊ ಇಂಡಿಯನ್ ಬೇಸ್ಡು ಆಗಿರೋದ್ರಿಂದ, ಈ ಅಮೇರಿಕನ್ ಬೇಸ್ಡು ಆಗಿರೋದ್ರಿಂದ, ಸೊ ಅಮೇರಿಕನ್ ಬೇಸ್ಡ್ ಒಂದು ಗ್ರೂಪ್ ಟಾರ್ಗೆಟ್ ಮಾಡ್ತದೆ ಅಂತಲ್ಲ, ಇದೇನೇ ಅದು ಒಂಥರ ಫಿಕ್ಸ್ ಆಯಿತು. ಸೊ ಈ ಗ್ರೂಪನ್ನೇ ಟಾರ್ಗೆಟ್ ಮಾಡ್ತಾ ಇರೋದು. ಸೊ ಇಲ್ಲಿ ಇವರು ಅಮೇರಿಕನ್ ಬೇಸ್ಡ್ ಲೀಗ್ ಏನಿದೆ, ಸೊ ಆ ಲೀಗು MLC ಅಂತ ಲೀಗ್ ಏನಿದೆ, ಸೊ ಈ ಲೀಗಲ್ಲಿ ವಾಷಿಂಗ್ಟನ್ ಫ್ರೀಡಮ್ ಅನ್ನೋ ಫ್ರಾಂಚೈಸ್ನ ಇವರೇ ಓನ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಕೊಟ್ಟಿರುವಂಥ ಉತ್ತರದ ಪ್ರಕಾರ, ಸೊ ಈ ಗ್ರೂಪ್ ಅವ್ರು ಕೊಟ್ಟಿರುವಂಥ ಉತ್ತರದ ಪ್ರಕಾರ ಅವರು ಹೇಳ್ತಾ ಇದ್ದಾರೆ, ನಮಗೆ ಅಕ್ರಾಸ್ ದ ವರ್ಲ್ಡು ಕ್ರಿಕೆಟ್ನ ನಾವು ಡೆವಲಪ್ ಮಾಡಬೇಕು ಅಂತ ಇದೆ. ಅಂದರೆ ಕ್ರಿಕೆಟ್ನ ಫ್ರಾಂಚೈಸಿಗಳನ್ನ ತೊಗೊಬೇಕು ಅಂತ ಇದೆ. ನಾವು ಈ ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ ಆರ್ ಸಿ ಬಿನ ಪರ್ಚೇಸ್ ಮಾಡ್ತೀವೋ ಮಾಡೋದಿಲ್ವೋ ಅನ್ನೋ ವಿಚಾರದ ಬಗ್ಗೆ ನಾವು ಕಾಮೆಂಟ್ ಮಾಡೋದಿಲ್ಲ, ಒಟ್ಟಲ್ಲಿ ನಾವು ಪಾರ್ಟಿಸಿಪೇಟ್ ಅಂತೂ ಮಾಡ್ತಾ ಇದ್ದೀವಿ ಈ ಒಂದು ಫೈಟಲ್ಲಿ ಅಂತ ಉತ್ತರನ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ಅಂದರೆ ಇಲ್ಲಿ ಫೈನಲೈಸ್ ಆಗುತ್ತಾ ನಮ್ಗೆ ಆಗೋದಿಲ್ಲ, ನನಗೆ ಮುಂಚೆನೇ ಹೇಳ್ತಾ ಅಂದರೆ ಯಾರು ಕೂಡ ಹೇಳೋದಕ್ಕಾಗೋದಿಲ್ಲ, ಫೈನಲೈಸ್ ಆಗೋವರೆಗೂ ಕೂಡ ಹೇಳೋದಕ್ಕಾಗೋದಿಲ್ಲ. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಏನು ಅಂದರೆ ಮಾರ್ಚ್ 31ನೇ ತಾರೀಕು ಒಳಗಡೆ ಆರ್ ಸಿ ಬಿಗೆ ಹೊಸ ಓನರ್ ಸಿಗುವಂಥ ಸಾಧ್ಯತೆ ಇದೆ ಅಂತ. ಅಂದರೆ ಲಾಸ್ಟ್ ಮಂತ್ ಬಂದಂಥ ರಿಪೋರ್ಟ್ಸ್ ನವಂಬರ್ ಎಂಡಲ್ಲೇ ಬಂದ್ಬಿಡುತ್ತೆ ಅಂತ ಬಂದಿತ್ತು ಅಪ್ಡೇಟು. ಬಟ್ ಮಾರ್ಚ್ ಎಂಡಷ್ಟರಲ್ಲಿ ಈ ಒಂದು ಫ್ರಾಂಚೈಸ್ ಚೇಂಜ್ ಆಗುವಂಥದ್ದು, ಅಂದರೆ ಫ್ರಾಂಚೈಸ್ ಚೇಂಜ್ ಅಂದರೆ ಓನರ್ಶಿಪ್ ಚೇಂಜ್ ಆಗುವಂಥದ್ದು ಆಗುತ್ತೆ ಅಂತ. ಸಂಜಯ್ ಗೋವಿಲ್ ಏನಿದ್ದಾರೆ, ಇವರು ಫ್ರಾಂಚೈಸ್ನ ಇನ್ ಕೇಸ್ ತೊಗೊಂಡ್ಬಿಟ್ರು ಅಂತಂದರೆ ಇವರಿಗೆ ಪಾಸಿಟಿವ್ ಕೂಡ ಆಗುತ್ತೆ. ಯಾಕೆಂತಂದರೆ ಇಲ್ಲಿ ಅಮೇರಿಕನ್ದು ಲೀಗ್ ಏನಿದೆ, MLS ಯಾವುದೋ ಇದೆಯಲ್ಲ, ಆ ಲೀಗಲ್ಲಿ ಇವರು ಆರ್ ಸಿ ಬಿ ಅನ್ನೋ ಹೆಸರನ್ನ ಯೂಸ್ ಮಾಡ್ಕೊಬೋದು, ರಾಯಲ್ ಚಾಲೆಂಜರ್ಸ್ ಅಂತ ಆ ಒಂದು ಟರ್ಮ್ ಬೇಕಾದ್ರೆ ಎತ್ತಾಕೊಂಡ್ಬಿಡ್ಬೋದು ಅಲ್ಲಿ. ಜೊತೆಗೆ 100 ಲೀಗು ಕೂಡ ಒಂದು ಪಾಸಿಟಿವಿಟಿ ಆಗುತ್ತೆ ಅಲ್ಲೂ ಕೂಡ, ಯಾಕಂದರೆ ಇವ್ರ ಹತ್ರ ಟ್ರೇಡ್ ಮಾರ್ಕ್ ಇರೋದ್ರಿಂದ ಅಲ್ಲೂ ಕೂಡ ಯೂಸ್ ಮಾಡ್ಕೊಂಡ್ಬಿಡ್ಬೋದು. ಸೊ ಅಕ್ರಾಸ್ ದ ವರ್ಲ್ಡ್ ಇವರು ಬೇಕಾದ್ರೆ ಅವರ ಫ್ರಾಂಚೈಸ್ನ, ಅಂದರೆ ಅವರ ಬ್ರ್ಯಾಂಡ್ನ
ಒಂಥರ ಎತ್ತಿ ಹಿಡಿಬೇಕು ಅಂತಂದರೆ ಈ ಒಂದು ಹೆಸರಿಂದ ಅವ್ರು ಎತ್ತಿ ಹಿಡಿಬೋದು. ಖಂಡಿತ ಅದು ಒಂದು ಇಂಟೆನ್ಷನ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ನಾವು ಆರ್ ಸಿ ಬಿನ ತೊಗೊಂಡ್ಬಿಡ್ತು ಅಂದರೆ ಅಕ್ರಾಸ್ ದ ವರ್ಲ್ಡ್ ಆ ಒಂದು ಟ್ರೇಡ್ ಮಾರ್ಕ್ನ ಇಟ್ಕೊಂಡು ಅವ್ನ ಅಜ್ಜಿ ಹಾಕೊಂಡು ಎಲ್ಲ ಕಡೆನೂ ಹೊಡಿಬೋದು ಗುರು ಅಂತ. ಇನ್ನು ಅಕ್ರಾಸ್ ದ ವರ್ಲ್ಡ್ ಯಾರು ಕೂಡ ಮಾಡ್ತಾ ಇಲ್ಲ ಆರ್ ಸಿ ಬಿನ ಎಕ್ಸ್ಪ್ಯಾಂಡ್ ಮಾಡುವಂಥ ಕೆಲಸನ. ಅದನ್ನು ಇವ್ರು ಮಾಡಬೇಕು ಅಂತಂದರೆ ಖಂಡಿತ ಮಾಡ್ಬೋದು. ನೋಡೋಣ ಏನೇನಾಗುತ್ತೆ ಅಂತ. ಆರ್ ಸಿ ಬಿ ಬರೀ ಇಂಡಿಯಾಗೆ ಮಾತ್ರ ಸೀಮಿತವಾಗಿದೆ. ಅದು ಎಕ್ಸ್ಪ್ಯಾಂಡ್ ಆಗಬೇಕು ಅಂತಂದರೆ ಇಂಥವ್ರನ್ನೇ ತೊಗೊಬೇಕು. ಯಾಕಂದರೆ ಅಕ್ರಾಸ್ ದ ವರ್ಲ್ಡ್ ಇವರು ಫ್ರಾಂಚೈಸಿಗಳನ್ನ ಆಲ್ರೆಡಿ ಇಟ್ಕೊಂಡಿರೋದ್ರಿಂದ ಆರ್ ಸಿ ಬಿನೂ ಕೂಡ ಬೆಳೆದಂಗಿರುತ್ತೆ. ಜೊತೆಗೆ ಇಂಡಿಯಾದಲ್ಲಿ ಆಲ್ರೆಡಿ ಬೆಳೆದೇನು ಕೇಳೋಂಗೇನಿಲ್ಲ. ಸೊ ಇವ್ರನ್ನ ತೊಗೊಳ್ತು ಅಂದರೆ ಈಚೆಗಳನ್ನು ಕೂಡ ಸ್ಪ್ರೆಡ್ ಮಾಡೋದ್ರಲ್ಲಿ ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಕಾದು ನೋಡೋಣ ಏನೇನಾಗುತ್ತೆ ಅಂತ. ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಇವರು ತೊಗೊಂತು ಅಂತಂದರೆ ಈಚೆ ಕಡೆ ಸ್ಪ್ರೆಡ್ ಮಾಡ್ತಾರೆ ಅನ್ನೋದು. ಇನ್ನೂ ಒಂದು ನೆಗೆಟಿವ್ ಏನು ಅಂತಂದರೆ ಈ ಕಡೆಯಿಂದ ನಾವು ಹೊಂಬಾಳೆ ಫಿಲಮ್ಸು ಅವರು ಇವರೆಲ್ಲ ನಮ್ಮ ಲೋಕಲ್ ಅವರ ತಗೊಳ್ಳಿ ಅಂತ ನಮಗೆ ಒಂಥರ ಇಷ್ಟ. ಸೊ ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.